ನಾನು ಎಲ್ಲರಿಗೆ ಹೇಳ್ಬಿಟ್ಟು ಬಂದಿದ್ದೇನೆ. ನೀನು ಹೋಗಿ ಬೇಗ ರೆಡಿಯಾಗು. ಟೆಂಪೋಗೆ ಹೇಳ್ಬಿಟ್ಟು ಬಂದಿದ್ದೇನೆ. ಟೆಂಪೋ ಪೂಜೆ ಮಾಡಿ ಜನ ಹತ್ತಿಸ್ಬೇಕು. ಬೇಗ ಹೋಗು. ಸರಿ ಅಮ್ಮ, ನಾನು ಆಗಿದ್ರೆ ತಿಂಡಿ ಮಾಡಿಬಿಡ್ತೀನಿ. ಬೇಗ ನೀವು ರೆಡಿ ಆಗ್ತೀರಿ, ಬನ್ನಿ. ಶಂಕ್ರು, ಇವಾಗ ಬಂದೇನು? ಎಲ್ಲಿ ನಿಮ್ಮ ಅಪ್ಪ ಅಮ್ಮ? ಸರಿ, ಹೊರಡಕ್ಕೆ ರೆಡಿಯಾಗು ಬೇಗ. ದೊಡ್ಡಪ್ಪ, ಅಪ್ಪ ಅಮ್ಮ ಬರ್ತಿದ್ದಾರೆ. ಅವ್ರ ಬಗ್ಗೆ ನೀವು ಏನು ತಲೆ ಕೆಡಿಸ್ಕೋಬೇಡಿ. ಇವಾಗ ಏನಾದರೂ ಕೆಲಸ ಇದ್ದರೆ ಹೇಳಿ ಮಾಡ್ತೇವೆ. ಟೆಂಪಗೆ ಹೇಳ್ಬಿಟ್ಟು ಬಂದ್ರಾ? ಎಷ್ಟೊತ್ತು ಬರುತ್ತಂತೆ? ಏನೂ ಕೆಲಸ ಇಲ್ಲ ಶಂಕರ, ನೀನು ಬೇಗ ರೆಡಿಯಾಗಿ ಬಂದುಬಿಡು. ಹೋಗು. ನಿಮ್ಮ ಅಕ್ಕನಿಗೆ ಇಲ್ಲೇ ತಿಂಡಿ ಮಾಡ್ತಾವಳೆ. ತಿಂಡಿ ಇಲ್ಲೇ ತಿಂದ್ಕೊಂಡು ಟೆಂಪೋ ಹತ್ತುವಂತೆ. ರೆಡಿ ಆಗೋದೇನಿಲ್ಲ ಬಿಡಿ ದೊಡ್ಡಪ್ಪ. ಟೆಂಪೋ ಬರಲಿ, ಪೂಜೆಗೆಲ್ಲ ರೆಡಿ ಮಾಡ್ಕೋತೇನೆ. ನೀವೇನೋ ಮಾಡ್ತಾಯಿರಿ. ಸರಿಯಾಗಿದ್ರೆ ನಾನು ಸ್ನಾನ ಮಾಡ್ಕೊ ರೆಡಿ ಆಗ್ತೇನೆ. ಬನ್ನಿ, ಒಬ್ಬೊಬ್ಬರಾಗಿ ಸ್ನಾನ ಮಾಡ್ಕೊ ಬೇಗ ರೆಡಿ ಆಗಾರಂತೆ. ತಿಂಡಿ ತಿನ್ಕೊಳ್ಳಿ. ಗೌರಿ ಬೇಗ ತಿಂಡಿ ಮಾಡಿಬಿಡ್ತಾಳೆ. ತಿನ್ಕೊಂಡು ಹೊರಡೋಣ ಬನ್ನಿ, ಒಳಗಡೆ ಹೋಗೋಣ ಬನ್ನಿ. ಸರಿ ನಡಿಯೋಣ. ತಿಂಡಿ ತಿನ್ಕೊಂಡು ಟೆಂಪೋ ಬರೋ ಅಷ್ಟರಲ್ಲಿ ರೆಡಿ ಆಗಿಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ಳೋಣ. ಟೆಂಪೋ ಪೂಜೆ ಮಾಡೋದಕ್ಕೆ. ಶಿವನೇ, ಗುರುವೇ, ಶಂಭುಲಿಂಗ ಎಲ್ಲರಿಗೂ ಒಳ್ಳೇದು ಮಾಡಪ್ಪ ದೇವರೇ. ಇವತ್ತಾದರೂ ಅಂಗಳನೆಲ್ಲ ಗೂಸ್ಬಿಟ್ಟು ನೀರಿಟ್ಟು ರಂಗೋಲಿ ಬಿಡ್ತೀನಿ ತಾಳಿ. ನೆಂಟರು ಬರೋ ದಿನ ಯಾಕೆ ಸುಮ್ಮನೆ ಎಲ್ಲ ಖಾಲಿ ಖಾಲಿ ಕಾಣಿಸ್ತಾ ಇದೆ. ಅಮ್ಮ ನಾನು ದೇವರಾಣಿ ಬೆನ್ನೆ ಕದ್ದಿಲಮ್ಮ, ಅಮ್ಮ ನಾನು ದೇವರಾಣಿ ಬೆನ್ನೆ ಕದ್ದಿಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆನ್ನೆ ಮೆತ್ತಿದರಮ್ಮ. ಅಮ್ಮ ನಾನು ದೇವರಾಣಿ ಬೆನ್ನೆ ಕದ್ದಿಲಮ್ಮ. ಓನಲ್ಲೇ ಸವಿನುಡಿಯ ನೀಡಿ ಮಾತಲ್ಲೇ ಹರುಷವ ನೀಡಿ ಬದುಕಲೆಂದು ಸಡಗರವ ನೀ ತಂದೆ ನನಗೆ. ಓನಲ್ಲೇ ಸವಿನುಡಿಯಲೇನಿ ಮಾತಲ್ಲೇ ಹೊಸ ಹರುಷವ ನೀಡಿ. ಹಾಯ್ ಫ್ರೆಂಡ್ಸ್, ಯಾರೂ ನಗಬೇಡಿ ನನ್ನ ಸಾಂಗ್ ಕೇಳ್ಕೊಂಡು. ಹೀಗೆ ನನ್ನ ವಿಡಿಯೋಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇವಾಗ ರಂಗೋಲಿ ಎಲ್ಲ ಬಿಡಿಸಾಯ್ತು. ಇನ್ನು ಅಡುಗೆಗೆ ಏನೇನು ಬೇಕೋ ಎಲ್ಲ ತಯಾರಿ ಮಾಡ್ಕೋಬೇಕು. ನೆಂಟರು ಬಂದು ಕೂತ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ಎಲ್ಲ ರೆಡಿ ಮಾಡ್ಕೊಡ್ತೀನಿ ರೀ ಫ್ರೆಂಡ್ಸ್. ನನ್ನ ಗಂಡ ನನ್ನ ಹೋಗೋಕ್ಕೂ ಮುಂಚೆ ಹೋಗಿ ಒಂದು ಸರಿ ಅವ್ರಿಗೆ ಮುಖ ತೋರಿಸ್ಬೇಕು. ಇಲ್ಲ ಅಂದರೆ ನಂಜಿ ಎಲ್ಲೇ ಇದೆಯಾ ಅಂತ ಸುಮ್ಮನೆ ಕಾಗೆ ಥರ ಕುಕ್ಕೋತಾ ಇರ್ತಾರೆ. ನಂಜಿ ಬಾಯಿಲಿ ಏನು ಮಾಡ್ತಿದೆಯಾ? ಆಚೆನೇ ನಿಂತ್ಕೊಂಡು. ನೋಡಿದ್ರಾ, ನಾನು ಹೇಳಲಿಲ್ವಾ? ಅಡುಗೆ ಮನೇಲಿ ನೋಡಿರ್ತಾರೆ. ನಾನು ಅಲ್ಲಿಲ್ಲ ಅಂದರೆ ಇನ್ನೆಲ್ಲೂ ಉಳ್ಕೋದಿಲ್ಲ. ನಂಜಿ ಅಂತ ಸುಮ್ಮನೆ ಕುಕ್ಕೋತಾರೆ. ಸರಿ ಇರಿ ಫ್ರೆಂಡ್ಸ್, ಮೊದಲು ಅವ್ರನ್ನ ಮಾತಾಡಿಸ್ಬಿಟ್ಟು ಬರ್ತೇನೆ. ಏನೋ ಕೇಳಿ ನೋಡ್ತೇನೆ ಅವ್ರಿಗೆ ಏನು ಬೇಕು ಅಂತ. ಬರ್ತೀನಿ ರೀ. ಆಚೆ ನಿಂತ್ಕೊ ಏನು ಮಾಡ್ತಾರೆ? ಡ್ಯಾನ್ಸ್ ಮಾಡ್ತಿದ್ದೀನಿ, ನೋಡ್ತೀರಾ? ಹಾಲು ಕರಿಯೋದಕ್ಕೆ ಟೈಮ್ ಆಗುತ್ತೆ. ಒಂದು ಪಾತ್ರೆ ಕೊಡು ಬಾಯಿಲಿ. ಅದೆಲ್ಲಿಟ್ಟಿದೆಯೋ ನನ್ನ ಕೈಗೆ ಸಿಗ್ತಾ ಇಲ್ಲ. ಅಲ್ಲೇ ಅಡುಗೆ ಮನೇಲಿದೆ ನೋಡ್ರಿ. ನೀವಂತೂ ಯಾವ ಕಡೆನೂ ಕಂಡ್ಬಿಟ್ಟು ನೋಡಲ್ಲ, ಎಲ್ಲದಕ್ಕೂ ನನ್ನೇ ಕರಿತೀರಾ. ಎಲ್ಲಿದೆ ಇಲ್ಲಿ ಪಾತ್ರೆ? ಎಲ್ಲನೂ ಹುಡ್ಕಾಡ್ದೆ ಸಿಗ್ಲೇ ಇಲ್ಲ. ಬಾ ಎತ್ಕೊಡು, ಎಲ್ಲಿಟ್ಟಿದೆಯಾ? ಅಯ್ಯೋ ನಿಮ್ಮ ಅಲ್ಲೇ ಇಟ್ಟಿದ್ದೇನೆ, ನೀವು ಕಂಡುಬಿಟ್ಟು ಸರಿಯಾಗಿ ನೋಡಿದೆ ನನ್ನೇ ಕರಿತೀರ ಎಲ್ಲದಕ್ಕೂ. ಬನ್ನಿ ಈ ಕಡೆ ಎತ್ಕೊಡ್ತೀನಿ. ಏನಂಚೆ ಎಲ್ಲಿಟ್ಟಿದೆಯಾ? ಬೇಗ ಬೇಗ ಎತ್ಕೊಡು. ಹಾಲು ಕರಿಯೋಕ್ಕೆ ತಡ ಆಗುತ್ತೆ. ಇನ್ನೇನು ಅಡುಗೆ ಬಟ್ಟ ಬಂದುಬಿಡ್ತಾರೆ ಅಡುಗೆ ಮಾಡೋದಕ್ಕೆ. ಆ ಕಡೆ ಬೇರೆ ಹೋಗ್ಬೇಕು, ಇಲ್ಲ ಹಾಲು ಕರಿತಾ ಕೂತ್ಕೊಳ್ಳೋಕ್ಕಾಗಲ್ಲ. ಮತ್ತೆ ಡೈರಿಗೆ ಹೋಗಿ 1 ಲೀಟ್ರ್ ಹಾಲು ತಗೊಬರ್ಬೇಕು. ಇನ್ನು ಬಂದು ನೆಂಟು ಟೀ ಕಾಯಿಸ್ಕೊಡೋದು ಬೇಡವೆ? ಕೊಡು ಬೇಗ. ಅಯ್ಯೋ ಇಲ್ಲೇ ಇದೆಯಲ್ಲ ಪಾತ್ರೆ, ಎತ್ಕೊಂಡು ಹೋಗಿ ಹಾಲು ಕರಿಯುತ್ತಾನೆ. ಬರೋ ತನಕ ನನ್ನೇ ಕಾಯ್ತಾ ಕೂತ್ಕೋತೀರಾ? ಇರಿ ಎತ್ಕೊಡ್ತೀನಿ, ಬೇಗ ಕೊಡು ಅಂದರೆ ಕೈ ಎತ್ಕೋ ಜೊತೆಗೆ ಸಿಕ್ಬಿಡುತ್ತಾ? ಮೇಲೆ ಇಟ್ಟಿದ್ದೀನಿ, ಇರಿ ಎತ್ಕೊಡ್ತೀನಿ. ಇಷ್ಟೊಂದು ತರಾತುರಿ ಮಾಡಿದ್ರೆ ಹೇಗೆ? ಎತ್ತೋದು ಬೇಡ, ಆಮೇಲೆ ನಾ ಬಿದ್ದಿದ್ಬಿಟ್ರೆ. ಇರಿ ಎತ್ಕೊಡ್ತೀನಿ. ಅಲ್ವೇ ನಂಜಿ, ಇನ್ನೊಂದಷ್ಟು ದೂರ ಬೆಳೆಯೋದು ಬೇಡವಾ? ಕುಳಿ ಹಾಕ್ಬಿಟ್ಟು ಎತ್ತಿಕ್ಸಲ್ಲ ಅಂದರೆ ಹೆಂಗೆ? ಸ್ವಲ್ಪ ಉದ್ದ ಬೆಳೆದಿದ್ರೆ ನಮಗೆ ಎಲ್ಲ ಕೈಗೆ ಸಿಕ್ತಿತ್ತು. ಸರಿ, ಸೇರಾಕ್ಬಿಟ್ಟು ಎತ್ಕೊಡು ಬೇಗ. ನಾನೇನು ನೀವು ಆಡ್ಕೊಳ್ಳೋ ಅಷ್ಟು ಕುಳ್ಳಿ ಇಲ್ಲ, ಸ್ವಲ್ಪ ಎತ್ತರವಾಗೇ ಇದ್ದೀನಿ. ಅದು ಹಟ್ಟು ಮೇಲೆ ಇಟ್ಬಿಟ್ಟಿದ್ದಾರಲ್ಲ, ಅದರಿಂದ ಎಡುಕ್ಸಲ್ಲ. ಸೇರಾಕೋ ಎತ್ಕೋಬೇಕು. ನಾನು ನಿನ್ನೆ ಎಲ್ಲ ತೊಳೆದಿಗಿಳಿದು ಮೇಲೆ ಇಟ್ಬಿಟ್ಟೆ. ನೀವು ಎತ್ಕೊಳ್ಳತ್ತಾನೆ ನೋಡ್ಬಿಟ್ಟು. ಆಯಿತು, ನಿನ್ನ ಜೊತೆ ಮಾತಾಡ್ತಾ ಎತ್ಕೊಳ್ಳೋಕ್ಕಾಗಲ್ಲ, ತಡ ಆಗುತ್ತೆ. ಬೇಗ ಹಾಲು ಕರಿಬೇಕು. ನೀನು ಬಾ, ಕೊಟ್ಟಿಗೆಗೆ ಹಾಲು ಎತ್ಕೊ ಬಂದ್ಬಿಡುವೆ. ಓಹೋ ನಾನು ಹೆಂಡತಿ ಬೆಳಗ್ಗೆ ಎದ್ದು ರಂಗೋಲಿ ಬೇರೆ ಬಿಟ್ಟಿದ್ದಾಳೆ. ಚೆನ್ನಾಗಿ ಬಿಡಿಸಿದ್ದಾಳೆ, ಪರವಾಗಿಲ್ಲ. ಬೇಗ ಹಾಲು ಕರೆದ್ಬಿಟ್ಟು ಇನ್ನೊಂದು ಲೀಟ್ರ್ ಬೇರೆ ಹಾಕಿಸ್ಕೊಬರ್ಬೇಕು ಡೈರಿಗೆ ಹೋಗಿ. ಬೇಗ ಕರಿಬೇಕು.